ಅವ್ರೊಬ್ಬರನ್ನೇ ಯಾಕ್ರಿ ಕಳ್ಸಿದ್ರಿ? ಮಂಜುನಾಥ್ ಅವ್ರು ಕಳಿಸ್ಕೊಟ್ರು. ಮಂಜುನಾಥ್ ಅವ್ರು ಕಳಿಸಿದ್ರು. ಅವ್ರಿಗೆ ಮಂಜುನಾಥ್ ಕಳಿಸಿದ್ದು ಅಂತ ಹೇಳಿ. ಈ ಮಂಜುನಾಥ ಯಾರು? ನಮಗೂ ಅದೇ ಗೊತ್ತಾಗ್ತಾ ಇಲ್ಲ ಸರ್. ಅವನೇ ಪ್ರೈಮರಿ ಸಸ್ಪೆಕ್ಟ್. ಇಡೀ ಸಿನಿಮಾದಲ್ಲಿ ನನಗೆ ಕತೆ ಗೊತ್ತಿದ್ರು ಕೂಡ ಐ ವಾಸ್ ಥ್ರಿಲ್ ಟು ವಾಚ್ ದ ಹೋಲ್ ಮೂವಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಂದ್ರೆ ಅದರದ ಫ್ಲೋ ಗೊತ್ತಿರ್ಲಿಲ್ಲ ನನಗೆ. ಕತೆನ ನೋಡಿದ್ರು ಕೂಡ, ಆನಿಮೇಟೆಡ್ ನೋಡಿದ್ರು ಕೂಡ ನನಗೆ ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾ ಬಂದಿದೆ. ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ, ಅದ್ರಲ್ಲಿ ಹಿಡಿದಿಟ್ಟಿರೋ ರೀತಿ, ಯಾರು ಏನು ಇದ್ರಲ್ಲಿ ಸಸ್ಪೆನ್ಸ್ ನ ಜನಕ್ಕೆ ಅವರು ಹುಡುಕಕ್ಕೆ ಆಗ್ಬಾರ್ದು ಅಷ್ಟು ಬ್ರಿಲಿಯಂಟ್ ಆಗಿ ಬರ್ದಿರೋ ರೀತಿ, ಮತ್ತೆ ಅದನ್ನ ಹಾಗೆ ತೋರಿಸಿರೋ ರೀತಿಗೆ ನಮ್ಮ ನಿರ್ದೇಶಕರು ಕಿಶೋರ್ ಸರ್, ನಾನು ನಿಮ್ಗೆ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇಂದ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡುವಾಗ್ಲೂ ಅಷ್ಟೇ, ಐ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ. ಅದಕ್ಕೆ 2 ದಿನ ಆಗಿತ್ತು. 2 ದಿನ ತಗೊಳ್ತಾನೆ ಇತ್ತು. ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಬರ್ತಾನೆ ಇಲ್ಲ. ಅವ್ರಿಗೆ ಬರೋವರೆಗೂ ಬಿಡ್ಲಿಲ್ಲ ಅವರು. ಅಂದ್ರೆ ಇದು ಹೀಗಲ್ಲ, ಈ ಸೀನ್ ಈ ತರ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಪ್ಯಾಕಪ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಡೇಟ್ ತಗೊಂಡು ಅದನ್ನ ಶೂಟ್ ಮಾಡಿದ್ದು. ಆವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ನನಗೆ ಆ ಸಿನಿಮಾ ನೋಡಿದಾಗ ಆ ರಿಸಲ್ಟ್ ಸಿಕ್ತು ಅಂತ ನಾನು ಫರ್ಮ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಸೊ ಗ್ರೇಟ್ ಎಫರ್ಟ್. ನನ್ಗೆ ತುಂಬಾ ಖುಷಿ ಆಗಿದೆ. May 3rd ನಮ್ಮ ಸಿನಿಮಾ ರಿಲೀಸ್ ಇದೆ. ಕ್ಯಾಂಗ್ರೂ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬರ್ದಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಥಿಯೇಟರ್ ಸಿಗೋಣ. ಮೀಡಿಯಾದವರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಸಾಬುಗುಂದಿಲ್ಲ ಸರ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನಮ್ಮ DOP ಅಂತ ಹೇಳ್ತಾರೆ ಬಹಳ ಜನ, ಅದು ತಪ್ಪು. DOC, ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಅಬ್ದುಲ್ ಸರ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಅವರ ಒಂದು ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಫಿ. ಅದು ಅತ್ಯದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ. ಸೊ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಕಿತ್ತು ಅವರು, ಪ್ರತಿಯೊಬ್ಬರು ನಮ್ಮ ತಂಡ ಕೆಲಸವನ್ನು ಸಹನಟರು ಎಲ್ಲ ಕೂತಿದ್ದಾರೆ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನನ್ನ ನಿರ್ದೇಶಕರು, ನನ್ನ ಪರ್ಸನಲ್ ಸ್ಟಾಫ್ ಕಾಂತಣ್ಣ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಧನ್ಯವಾದ ಹೇಳೋದಕ್ಕೆ ಅಂತ ನನ್ನ ನಿರ್ಮಾಪಕರಿಗೆ 4ನೇ ತಾರೀಕು ನನ್ನ ಹುಟ್ಟಲ್ಲ. ಸೊ 3ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದು ನಮಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಗಿಫ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನನಗೆ ಈ ಸರಿ ಹುಟ್ಟುಹಬ್ಬಕ್ಕೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರ. ಅದನ್ನು ನಾನು ಜನಗಳಿಗೆ ಕೊಟ್ಟು, ನನ್ನ ಕಡೆಯಿಂದ ಅವರಿಗೆ ಕೊಟ್ಟು, ಅವ್ರ ಕಡೆಯಿಂದ ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವಾದಗಳನ್ನ ನಾವು ಕೊಟ್ಟು ಸಿನಿಮಾವನ್ನು ಒಂದು ಬಂದು ನೋಡಿ ಎಂಜಾಯ್. ಸಕ್ಸಸ್ ಫೇಲಿಯರ್ ನಮ್ಮ ಕೈಲಿಲ್ಲ. ಸಿನಿಮಾ ಎಲ್ಲ ಅವ್ರ ತಕ್ಕೆಗೆ ಆಗ್ತಾ ಇದೀವಿ. ಅವರು ಬಂದು ಸಿನಿಮಾವನ್ನು ನೋಡಿ ಒಂದು ಚೆನ್ನಾಗಿ ಹೋಗ್ತದೆ ಸಿನಿಮಾ, ಗ್ಯಾರಂಟಿ ಚೆನ್ನಾಗಿ. ಯಾಕೆಂದ್ರೆ ನನಗೆ ತುಂಬ ಅದ್ರ ಮೇಲೆ ಒಂದು ಬಿಲೀಫ್ ಇದೆ ಈ ಸಿನಿಮಾ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ, ಅದಂತೂ ಗ್ಯಾರಂಟಿ. ಲೇಡೀಸ್ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ. ಹಾಗೆ ನನ್ನ ಸಿನಿಮಾ ಕಾಂಗ್ರೋಗೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡಿ ನನ್ನ ಸಿನಿಮಾವನ್ನು ಬೆಳೆಸಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ